ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಬುದ್ಧಿವಂತ ಕಾಗೆಯ ಕಥೆಯ ಮೂಲಕ ಇವತ್ತು ಇಂಗ್ಲಿಷ್ ಕಲಿಯುವ. ಒಂದು ಕಾಗೆ ಇತ್ತು. ದೇರ್ ವಾಸ್ ಎ ಕ್ರೋ. ಅದಕ್ಕೆ ತುಂಬಾ ಬಾಯಾರಿಕೆಯಾಗಿತ್ತು. ಇಟ್ ವಾಸ್ ವೆರಿ ಥರ್ಸ್ಟಿ. ಅದು ನೀರಿಗಾಗಿ ಹುಡುಕುತ್ತಿತ್ತು. ಇಟ್ ವಾಸ್ ಲುಕಿಂಗ್ ಫಾರ್ ವಾಟರ್. ಅದು ಇಲ್ಲಿ ಅಲ್ಲಿ ಹಾರಿತು. ಇಟ್ ಫ್ಲೂ ಹಿಯರ್ ಅಂಡ್ ದೇರ್. ಆದರೆ ಅದಕ್ಕೆ ನೀರು ಸಿಗಲಿಲ್ಲ. ಬಟ್ ಇಟ್ ಕುಡಂಟ್ ಫೈಂಡ್ ಎನಿ ವಾಟರ್. ಸ್ವಲ್ಪ ಸಮಯದ ನಂತರ ಒಂದು ಮಡಕೆಯನ್ನು ಕಂಡಿತು. ಆಫ್ಟರ್ ಸಮ್ ಟೈಮ್ ಸಾ ಎ ಪಾಟ್. ಕಾಗೆ ತುಂಬಾ ಸಂತೋಷ ಪಟ್ಟಿತು. ದ ಕ್ರೋ ಬಿಕಮ್ ವೆರಿ ಹ್ಯಾಪಿ. ಅದು ಮಡಕೆಯ ಒಳಗೆ ನೋಡಿತು. ಇಟ್ ಲುಕ್ಡ್ ಇನ್ಸೈಡ್ ದ ಪಾಟ್. ಮಡಕೆಯಲ್ಲಿ ಸ್ವಲ್ಪ ನೀರಿತ್ತು. ದೇರ್ ವಾಸ್ ಎ ಲಿಟಲ್ ವಾಟರ್ ಇನ್ ದ ಪಾಟ್. ಆದರೆ ನೀರು ತುಂಬಾ ಕೆಳಗಿತ್ತು. ಬಟ್ ದ ವಾಟರ್ ವಾಸ್ ವೆರಿ ಲೋ. ಕಾಗೆಗೆ ನೀರನ್ನು ತಲುಪಲಾಗಲಿಲ್ಲ. ದ ಕ್ರೋ ಕುಡ್ ನಾಟ್ ರೀಚ್ ದ ವಾಟರ್. ಅದು ಒಂದು ಉಪಾಯ ಯೋಚಿಸಿತು. ಇಟ್ ಥಾಟ್ ಆಫ್ ಅನ್ ಐಡಿಯಾ. ಹತ್ತಿರದಲ್ಲಿ ಕೆಲವು ಕಲ್ಲುಗಳಿದ್ದವು. ದೇರ್ ವಾಸ್ ಸಮ್ ಸ್ಟೋನ್ಸ್ ನಿಯರ್ ಬೈ. ಕಾಗೆ ಒಂದು ಕಲ್ಲನ್ನು ತೆಗೆದುಕೊಂಡಿತ್ತು. ದ ಕ್ರೋ ಪಿಕ್ಡ್ ಅಪ್ ಎ ಸ್ಟೋನ್. ಅದು ಕಲ್ಲನ್ನು ಮಡಕೆಯೊಳಗೆ ಹಾಕಿತು. ಇಟ್ ಡ್ರಾಪ್ಡ್ ದ ಸ್ಟೋನ್ ಇನ್ ಟು ದಿ ಪಾಟ್. ನಂತರ ಇನ್ನೊಂದು ಕಲ್ಲನ್ನು ಹಾಕಿತು. ದೆನ್ ಇಟ್ ಡ್ರಾಪ್ಡ್ ಅನದರ್ ಸ್ಟೋನ್. ಅದು ಅನೇಕ ಕಲ್ಲುಗಳನ್ನು ಹಾಕಿತು. ಇಟ್ ಡ್ರಾಪ್ಡ್ ಮೆನಿ ಸ್ಟೋನ್ಸ್. ನಿಧಾನವಾಗಿ ನೀರು ಮೇಲಕ್ಕೆ ಬಂತು. ಸ್ಲೋಲಿ ದ ವಾಟರ್ ಕೇಮ್ ಅಪ್. ಕಾಗೆಗೆ ತುಂಬಾ ಖುಷಿಯಾಯಿತು. ದ ಕ್ರೋ ವಾಸ್ ವೆರಿ ಹ್ಯಾಪಿ. ಈಗ ಅದು ನೀರನ್ನು ಕುಡಿಯಲು ಸಾಧ್ಯವಾಯಿತು. ನೌ ಇಟ್ ಕುಡ್ ಡ್ರಿಂಕ್ ದ ವಾಟರ್. ಅದು ನೀರನ್ನು ಕುಡಿಯಿತು. ಇಟ್ ಡ್ರ್ಯಾಂಕ್ ದ ವಾಟರ್. ಇಟ್ ಡ್ರ್ಯಾಂಕ್ ದ ವಾಟರ್. ಅದರ ಬಾಯಾರಿಕೆ ತೀರಿತು. ಇಟ್ಸ್ ಥರ್ಸ್ಟ್ ವಾಸ್ ಗಾನ್. ಇಟ್ಸ್ ಥರ್ಸ್ಟ್ ವಾಸ್ ಗಾನ್. ಕಾಗೆ ಸಂತೋಷದಿಂದ ಹಾರಿ ಹೋಯಿತು. ದ ಕ್ರೋ ಫ್ಲೂ ಅವೇ ಹ್ಯಾಪಿಲಿ. ಕಳೆದ ವಿಡಿಯೋದ ಹೋಮ್ವರ್ಕ್ ವಿನ್ನರ್ಸ್ ರಾಚುಸ್ ಪ್ರಪಂಚರವರು ಮತ್ತು ಸುಜಾತಾ ಹೋಗರ್ ಅವರು. ತಮ್ಮಿಬ್ಬರಿಗೂ ಅಭಿನಂದನೆಗಳು. ಸೊ ಇವತ್ತಿನ ಪ್ರಶ್ನೆ ನೋಡುವ. ದ ಕ್ರೋ ಪಿಕ್ಡ್ ಅಪ್ ಡ್ಯಾಶ್. ಇದಕ್ಕೆ ನಿಮ್ಗೆ ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.